ಅವ್ರು ಯಾರೋ ಪಾಪ ಸಮಾಜ ಪರಿವರ್ತನಾ ಅಂತ ಇವರು ಅವರು ಅದಕ್ಕೆ ಅದು ಹೇಳಿದ್ದು ಹೇಳ್ತಾ ಇದ್ದೀನಲ್ಲ, ಅದೆಲ್ಲ ಈಗಲೂ ಹೇಳ್ತಾರೆ. ಅಲ್ಲೆಲ್ಲ ಹುಬ್ಳಿ ಒಳಗೆ ಮೊನ್ನೆ 71 ಎಕರೆ ಸರ್ಕಾರಿ ಗೋಮಾಳ ಒತ್ತುವರಿ. ನಾನು ಸೂಪರ್ದಿರ್ ಇರೋದೇ 47 ಎಕರೆ. 71 ಎಕರೆ ಗೋಮಾಳ ಇಲ್ಲಿ ಒತ್ತುವರಿ ಮಾಡ್ಕೊಳ್ಳಿ. ನಾನು ಗೋಮಾಳ ಒತ್ತುವರಿ ಮಾಡ್ಕೊಂಡಿದ್ರೆ ನಾನು ಹಲವಾರು ಬಾರಿ ಹೇಳಿದ್ದೀನಿ, ಸರಿಪಡಿಸ್ಕೊಳ್ರಪ್ಪ, ಮಾಡ್ಕೊಳ್ರಪ್ಪ, ತಗೊಂಬಿಡಿ ಅಂತೇಳಿ. ಇಷ್ಟು ಮಟ್ಟಿಗೆ ಈ ರೀತಿ ನೀಚತನದಲ್ಲಿ ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಬಾರ್ದು. ದಾಖಲೆ ಇದ್ದರೆ ಬಿಡುಗಡೆ ಮಾಡಿ. ಅತಿಕ್ರಮಣ ಮಾಡಿದರೆ, ಇಲ್ಲ ಅಕ್ರಮವಾಗಿ ಏನಾದರೂ ಸಂಪಾದನೆ ಮಾಡಿದರೆ ಆ್ಯಕ್ಷನ್ ತಗೊಳ್ಳಿ. ಇವತ್ತು ಈ ಸರ್ಕಾರದಲ್ಲಿರ್ತಕ್ಕಂಥ ಭಾಳ ವ್ಯಕ್ತಿಗಳೇನಿದ್ದಾರೆ ರಾಜಕಾರಣದಲ್ಲಿ, ಅಧಿಕಾರದಲ್ಲಿ, ಇವತ್ತು ನನ್ನ ಒಂದು ಆಸ್ತಿಯ ವಿಷಯದಲ್ಲಿ ರಾಜ್ಯದಲ್ಲಿ ನಾಡಿನ ಜನತೆ ಮುಂದೆ ಏನೋ ಕುಮಾರಸ್ವಾಮಿ ಅಪರಾಧ ಮಾಡಿದ್ದಾನೆ ಅಂತಕ್ಕಂಥದ್ದು ಬಿಂಬಿಸ್ಲಿಕ್ಕೆ ಏನು ಹೊರಟಿದ್ದೀರಿ? ನಾನೇನು ರಾಜಕೀಯದಿಂದ ಪಲಾಯನವಾದ ಮಾಡಲ್ಲ. ಪಾಪ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮುಂದಿನ 10 ವರ್ಷವೂ ನಾವೇ ಇರ್ತೀವಿ, 2028ಕ್ಕೂ ನಾವೇ ಬರ್ತೀವಿ ಅಂತ ಹೇಳಿದ್ದಾರೆ. ಇದನ್ನು ಹಿಂದೆ ಇದ್ದಂಥ ಆಡಳಿತ ನಡೆಸಿದಂಥವ್ರು ಭಾಳ ಜನ ಹೇಳಿದ್ರು. ಕಳೆದ 20 ವರ್ಷದಲ್ಲಿ ಚುನಾವಣೆ ಆದಮೇಲೆ ಏನೇನಾಯಿತು, ಜನ ಏನು ತೀರ್ಮಾನ ಮಾಡಿದ್ರು ನಮ್ಮ ಕಣ್ಣು ಮುಂದೆ ಇದೆ. ಯಾರಿಗೂ ಏನೋ ಅದೇನು ಶಾಶ್ವತ ಅಲ್ಲ. ಆದರೆ ಇವತ್ತು ರಾಜಕಾರಣದಲ್ಲಿ ಅಧಿಕಾರ ಸಿಕ್ಕಿದಾಗ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥ ನನಗೆ ಜ್ಞಾನೋದಯ ಈ ಸರ್ಕಾರದ ತೀರ್ಮಾನಗಳಿಂದಾಗಿದೆ. ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು. ಇವತ್ತೊಂದು ನೋಟಿಸ್ ನೋಡಿದೆ. ನನಗೆ ನೋಟಿಸ್ ಕೊಡೋದಿರಲಿ, ಅಪ್ಪನ ಕಾನೂನು ವ್ಯಾಪ್ತಿನಲ್ಲಿ ನಾನು ಹೋರಾಟ ಮಾಡ್ತೀನಿ. ಕೆಳ ಹಂತದ ಅಧಿಕಾರಿಗಳ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ಹಿರಿಯ ಅಧಿಕಾರಿಗಳನ್ನೇ ಇಟ್ಕೊಂಡು ಪ್ರಥಮ ಬಾರಿಗೆ ಒಂದು ಎಸ್ ಐ ಟಿ ಅಂತಕ್ಕಂಥದ್ದನ್ನು ಹಿರಿಯ ಅಧಿಕಾರಿ ಮುಖಾಂತರ 5 ಜನದ ಕಮಿಟಿ ಮಾಡಿ ತನಿಖೆ ನಡೆಸಿದಂಥದ್ದು ಪ್ರಥಮ ಇದು. ಇವತ್ತು ನೋಡಿ, ಪೊಲೀಸ್ ಅಧೀಕ್ಷಕರಿಗೂ ರೆವಿನ್ಯೂ ಇಲಾಖೆಗೂ ಸಂಬಂಧ ಏನು? ಎಂಥ ಚೆನ್ನಾಗಿದೆ ಅಂದರೆ, ಸುಮಾರು 85-90 ಜನ ಮೂಲ ಭೂ ಹಿಡುವಳಿದಾರರು ಏನಿದ್ದಾರೆ ಅವ್ರು ಎಲ್ಲರನ್ನೂ ಹುಡುಕೋದಕ್ಕೆ ಪೊಲೀಸ್ ಇಲಾಖೆ ಬಿಟ್ಟವರಂತೆ. ಆ ಭಾಗದಲ್ಲಿ, ಕೇತನಹಳ್ಳಿ ಭಾಗದಲ್ಲಿ ಸುಮಾರು 85 ಹಿಡುವಳಿದಾರರು, ಅವ್ರನ್ನ ಹುಡುಕೋದಕ್ಕೆ ಪೊಲೀಸ್ ಅಧೀಕ್ಷಕರು, ಜಿಲ್ಲಾ ವರಿಷ್ಠಾಧಿಕಾರಿ ಅವ್ರ ಮುಖಾಂತರ ನೋಟಿಸು. ಯಾರ ಚಿಕ್ಕರಂಗಯ್ಯ, ಕೇತನಹಳ್ಳಿ ಗ್ರಾಮ, ಪೊಲೀಸ್ ನೋಟಿಸು. ಚಿಕ್ಕರಂಗಯ್ಯ ಬಿನ್ ಚಿಕ್ಕದೇವಯ್ಯ ಆದ ನಿಮಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ನೀವು DC ಚಂದ್ರಶೇಖರ್ ಬಿನ್ ನೀಲಕಂಠಾಚಾರ್ ರವರಿಗೆ ಕೇತಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ 7/3ರಲ್ಲಿ ಸುಮಾರು 25 ಗುಂಟೆ ಜಮೀನನ್ನು ಸೇಲ್ ಡೀಡ್ ನಂಬರ್ 1992-93/1784 ಹಾಗೂ ಡಿ ರಾಜಣ್ಣ ಬಿನ್ ಲೇಮ್ ದೊಳ್ಳಯ್ಯ ರವರಿಗೆ ಕೇತನಹಳ್ಳಿ ಗ್ರಾಮದ ಸರ್ವೆ ನಂಬರ್ 8/6 ಸುಮಾರು 1 ಎಕರೆ ಜಮೀನನ್ನು ಸೇಲ್ ಡೀಡ್ ನಂಬರ್ ಮಾರಾಟ ಮಾಡಿದ್ದು. ಈ ಸಂಬಂಧ ತಮ್ಮ ವಿಚಾರಣೆಯ ಅವಶ್ಯಕತೆ ಇರುವುದರಿಂದ ಸದರಿ ಜಾಗಕ್ಕೆ ಸಂಬಂಧಪಟ್ಟ ಪೂರ್ಣ ದಾಖಲೆಗಳೊಂದಿಗೆ 8/4/22 ಬೆಳಗ್ಗೆ 11 ಗಂಟೆಗೆ ಅಪರ ಪೊಲೀಸ್ ಅಧೀಕ್ಷಕರು ಜಿಲ್ಲಾ ಪೊಲೀಸ್ ಕಚೇರಿ ರಾಮನಗರವರ ಮುಂದೆ ತಪ್ಪದೇ ಹಾಜರಾಗುವುದು. ಪೊಲೀಸ್ ಇಲಾಖಾ ಪೊಲೀಸ್ ಅಧಿಕಾರಿಗೂ ಸೇಲ್ ಡೀಡ್ ತಗೊಂಬನ್ನಿ ಅಂತ ಏನು SP, ಇದು ಅಡಿಷನಲ್ SP. ಈ ರೀತಿ ನೋಟಿಸ್ ಕೊಡೋದು ಎಲ್ಲಾದರೂ ದೇಶದ ಇತಿಹಾಸದಲ್ಲಿ ನಡೆದಿರೋದುಂಟಾ? ಪಾಪ ಮನೆ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಹೇಳ್ತಾ ಇದ್ರು, ಸತ್ಯವನ್ನೇ ಹೇಳುವೆ, ಸತ್ಯವನ್ನು ಹೇಳದೆ ಇನ್ನೇನು ಹೇಳಲ್ಲ, ನಾನು ಹೇಳುವುದೆಲ್ಲ ಸತ್ಯ ಭಾಷಣ ಮಾಡ್ತಿದ್ದು ನೋಡಿದೆ ಕೂತ್ಕೊಂಡು. ಇದು ಯಾವನಾದರೂ ಸ್ವಲ್ಪ ಪರಿಜ್ಞಾನ ಇರೋನು, ಇದು ಪ್ರಕರಣ ನಂದಲ್ಲ, ಇದು ನಮ್ಮ ಪಕ್ಕದ ಭೂಮಿಯವರು ಚಂದ್ರಶೇಖರ್ ಅಂತ ಡಾಕ್ಟ್ರು, ನಮ್ಮ ನೆಂಟನೂ ಅಲ್ಲ, ಯಾರೋ ಆಚಾರರು, ನಮ್ಮ ಸಮಾಜದವೂ ಅಲ್ಲ.
92ರಲ್ಲಿ ಭೂಮಿ ಖರೀದಿ ಮಾಡೋನೆ, 92ರಲ್ಲಿ. ಇವತ್ತು 2025. ಇಲ್ಲ, ಇವ್ರ ಮೇಲೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟವರ? ಈಗ ಇವರಿಗೆ ಪೊಲೀಸ್ ಅಧಿಕಾರಿ ನಿನ್ನ ಡಾಕ್ಯುಮೆಂಟ್ ತಗೊಂಬ ಅಂತ ಕರೀತಾನೆ ಅಂತ ನೋಟಿಸ್ ಕೊಟ್ಟು, ಇದೇನು ಆಡಳಿತ ಅಂತ ಕರಿತೀರಾ? ಕುಮಾರಸ್ವಾಮಿ ಮನೆ ಹಾಳು ಮಾಡಬೇಕು ಅಂತ ಮಾಡ್ಕೊಳ್ಳಿ ಪಾಪ. ಆ ಬೇರೆ ಅಮಾಯಕರುಗಳನ್ನ ಅವ್ರನ್ನೂ ಇವತ್ತು ಚಿತ್ರಹಿಂಸೆ ಕೊಟ್ಕೊಂಡು, ಪೊಲೀಸ್ ಅಧಿಕಾರಿಗಳನ್ನ ಈ ಕೆಲಸಕ್ಕೆ ಬಿಟ್ಕೊಂಡು, ಯಾವನ್ರಿ SIT ಅವನು? ಏನಿದೆ ಪವರ್ ಅವನಿಗೆ? ಇಷ್ಟ ಬಂದಂಗೆ ಮಾಡ್ಬೋದಾ ಸರ್ಕಾರದಲ್ಲಿ? ಅದ್ರಲ್ಲಿ ಕೆಲವು ರೆವೆನ್ಯೂ ಆ್ಯಕ್ಟ್ ಅಂತಕ್ಕಂಥದ್ದನ್ನು ನಾವೇ ಅಳವಡಿಸಿದ್ದೀವಿ. ಈ ರೀತಿ ಉಂಟ. ನನಗೆ ಕೊಟ್ಟಿರೋದು ಒಂಥರ ಬಿಡಿಯೋದು. ಸುಪ್ರೀಂ ಕೋರ್ಟಲ್ಲಿ ಕುಮಾರಸ್ವಾಮಿಗೆ ಹಿನ್ನಡೆ ಅಂತ ಹೇಳ್ಬಿಟ್ರಿ. ಚಂದ್ರಶೇಖರ್ ಅಂತ ಅವನಿಗೆ ನೋಟಿಸು SP ಕೊಟ್ಟ, ಅಡಿಷನಲ್ SP ಕೊಟ್ಟವ್ರಿಗೆ. ನನ್ನ ಜಮೀನು ಪಕ್ಕದಲ್ಲಿ ಅವ್ರ ಮೇಲ್ಗಡೆ ಡಾಕ್ಟ್ರು ಬಿಡದೆಲ್ಲ ವಾಸ ಅವರೇ ಅವರು. ಇವತ್ತು ಪಾಪ ತಹಶೀಲ್ದಾರ್ ನನಗೇನೋ ಕಳಿಸೋರು ತಪ್ಪು ಕೇಳಿ ಅದು ಪಾಪ ಹೇಳೋದು ಬೇಡ. ಪಾಪ ಅವ್ರಿಗೆ ಯಾತಕ್ಕೆ ತೊಂದರೆ ಕೊಡಲಿ, ಅಧಿಕಾರಿಗಳೇನು ಹೇಳೋರೆ ಪಾಲನೆ ಮಾಡ್ಯಾರ ಅಷ್ಟೇ. ಇದು ಬೇಕಾದ್ರೆ ಕಾಪಿ ಕೊಡ್ತೀನಿ ಇಟ್ಕೊಳ್ಳಿ ನಿಮ್ಮ ಹತ್ರ. ಆದರೂ ಒಂದು ಬ್ರದರ್ ಹೇಳ್ತೀನಿ, ನಿಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ, ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಸಿನಿಮಾ ಹಂಚಿಕೆದಾರ ಇದ್ದಾಗ ಕೊಂಡ್ಕೊಂಡಂಥ ಭೂಮಿ ಇದು. ಅವತ್ತೇ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ನಾನೇನು ಅನ್ಕೊಂಡಿರಲಿಲ್ಲ. 40 ವರ್ಷದಿಂದ ಒಂದಲ್ಲ ಒಂದು ರೀತಿ ಈ ರೀತಿ ಸರ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.